ಬೆಳ್ತಂಗಡಿ ತಾಲೂಕಿನ ದಿಡುಪೆ ಎನ್ನುವಂಥದ್ದು ಕುಗ್ರಾಮ. ಒಂದು ಕಾಲದಲ್ಲಿ ಈ ಗ್ರಾಮದಲ್ಲಿ ಯಾವುದೇ ಮೂಲಸೌಕರ್ಯ ಇರಲಿಲ್ಲ. ತದನಂತರ ಆ ಗ್ರಾಮಕ್ಕೆ ಮೂಲಸೌಕರ್ಯಗಳು ಬಂತು. ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಇರುವಂತಹ ಈ ಗ್ರಾಮದಲ್ಲಿ ಹಲವು ಜಲಪಾತಗಳಿವೆ. ಇತ್ತೀಚೆಗೆ ಈ ಭಾಗದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ಬೆಳೀತಿದೆ. ಅಂತಹ ಜಲಪಾತಗಳಲ್ಲಿ ಒಂದು ದಿಡುಪೆಯ ಜಲಪಾತ. ಅಲ್ಲಿ ಎರ್ಮೈ ಫಾಲ್ಸ್ ಅಂತೇಳಿ ಮತ್ತೊಂದು ಜಲಪಾತವಿದೆ ಮತ್ತು 2 ಜಲಪಾತಗಳು ಇವೆ. ದಿನನಿತ್ಯ ಹೊರ ಜಿಲ್ಲೆಗಳ ಪ್ರವಾಸಿಗರು ಅಲ್ಲಿಗೆ ಬಂದು ಮೋಜು ಮಸ್ತಿ ಮಾಡುತ್ತಿದ್ದಾರೆ. ಈ ರೀತಿಯ ಮೋಜು ಮಸ್ತಿಗಂತೆ ಬಂದಂತಹ 3 ತರುಣಿಯರು ಮತ್ತು 3 ಯುವಕರು ಇದೀಗ ಸ್ಥಳೀಯರ ಕೈಗೆ ಸಿಕ್ಕಿಬಿದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಗಾಗುತ್ತಿದ್ದಾರೆ. ಕಾಸರಗೋಡು ಮೂಲದ 3 ಯುವಕರು ಆದಿಲ್, ಅಲ್ತಾಫ್, ಉಸ್ಮಾನ್, ಸಲೀಂ ಎಂಬುವರು ಉಪ್ಪಿನಂಗಡಿ, ಮಂಗಳೂರು ಮತ್ತು ಶಿವಮೊಗ್ಗದ 3 ತರುಣಿಯರನ್ನು ಪರಿಚಯ ಮಾಡಿಕೊಂಡು ಶಿಫ್ಟ್ ಕಾರಿನಲ್ಲಿ ದಿಡುಪೆ ಫಾಲ್ಸಿಗೆ ಬಂದಿದ್ದರು. ಅದರಲ್ಲಿ 2 ತರುಣಿಯರು ಮಧ್ಯ ವಯಸ್ಕರು, ಆದರೆ ಮತ್ತೊಬ್ಬ ತರುಣಿ, ಶಿವಮೊಗ್ಗದ ತರುಣಿ, ಅಪ್ರಾಪ್ತೆಯ ವಯಸ್ಸು ದಾಟಿದಂಥ ಹೆಣ್ಣುಮಗಳು. ಈ 3ರನ್ನು ಪುಸಲಾಯಿಸಿಕೊಂಡು ಬಂದಂತಹ ಆದಿಲ್, ಅಲ್ತಾಫ್ ಮತ್ತು ಉಸ್ಮಾನ್ ಸಲೀಮು ಅವರನ್ನು ಅಲ್ಲಿ ಅನೈತಿಕ ಚಟುವಟಿಕೆಗೆ ಪ್ರೇರೇಪಿಸಿದರು ಎನ್ನುವುದಂಥ ಆರೋಪ ಇದೆ. ಶಿವಮೊಗ್ಗದ ತರುಣಿಯನ್ನು ಯುವಕನೊಬ್ಬ ಕೈ ಹಿಡಿದು ಎಳೆದ ಅಂತಾದ ಕೂಡಲೇ ಆಕೆ ಬೊಬ್ಬೆ ಹೊಡೆದಳು, ಪ್ರತಿರೋಧ ತೋರಿದಳು. ಈ ಸಂದರ್ಭದಲ್ಲಿ ಸ್ಥಳೀಯರು ಸೇರಿ ಆ 3 ಯುವಕರು ಮತ್ತು ತರುಣಿಯರನ್ನು ಅಲ್ಲಿ ಹಿಡಿದಿಟ್ಟು ಬೆಳ್ತಂಗಡಿ ಪೊಲೀಸರಿಗೆ ಮಾಹಿತಿ ನೀಡಿದರು. ಬೆಳ್ತಂಗಡಿ ಪೊಲೀಸರು ಸ್ಥಳಕ್ಕೆ ಬಂದು 6 ಮಂದಿಯನ್ನು ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡುವಾಗ ಬೇರೆ ಬೇರೆ ವಿಚಾರಗಳು ಬೆಳಕಿಗೆ ಬಂತು. ಈ 2 ತರುಣಿಯರಿಗೆ, ಅಂದರೆ ಶಿವಮೊಗ್ಗದ ತರುಣಿಯರನ್ನು ಹೊರತುಪಡಿಸಿ ಮಂಗಳೂರು ಮತ್ತು ಉಪ್ಪಿನಂಗಡಿ ಮೂಲದ 2 ತರುಣಿಯರಿಗೆ ಯಾವುದೋ ಮೂಲಗಳ ಕಾರಣದಿಂದಾಗಿ ಕಾಸರಗೋಡಿನ 3 ಯುವಕರ ಪರಿಚಯ ಆಗಿದೆ. ಅವರು ಪರಸ್ಪರ ಸಂಪರ್ಕದಲ್ಲಿ ಇದ್ದರು. ಆದ್ದರಿಂದಾಗಿ ಆ 3 ಯುವಕರು ಈ 2 ತರುಣಿಯರನ್ನು ಪುಸಲಾಯಿಸಿ ನಿರ್ಜನ ಪ್ರದೇಶದ ದಿಡುಪೆ ಫಾಲ್ಸಿಗೆ ಹೋಗಲು ಪ್ರೇರೇಪಿಸಿದರು. ಅದಕ್ಕೆ ಆ 2 ತರುಣಿಯರು ಒಪ್ಪಿದ್ದರು. ಅದರಂತೆ ಆ ಯುವಕರು ಕಾರಿನಲ್ಲಿ ಮಂಗಳೂರಿಗೆ ಬಂದಾಗ ಈ 2 ತರುಣಿಯರೊಂದಿಗೆ ಶಿವಮೊಗ್ಗದ ಎಳೆಯ ಪ್ರಾಯದ ತರುಣಿಯು ಇದ್ದಾಗ ಆಕೆಯನ್ನು ಒತ್ತಾಯಪೂರ್ವಕವಾಗಿ ಅವರು ಕರೆಸಿಕೊಂಡಿದ್ದರು. ಅವರು ಒಟ್ಟಿಗೆ ದಿಡುಪೆ ಫಾಲ್ಸಿಗೆ ಹೋಗಿದ್ದರು. ಆ ಶಿವಮೊಗ್ಗದ ತರುಣಿಗೆ ಈ 2 ತರುಣಿಯರು ಮತ್ತು ಆ ಯುವಕರ ಮಧ್ಯೆ ಇದ್ದಂತಹ ಸಂಬಂಧಗಳ ಸಂಪರ್ಕಗಳ ಮಾಹಿತಿಗಳು ಇರಲಿಲ್ಲ. ಆಕೆ ಈ ತರುಣಿಯರಿಬ್ಬರು ಸ್ನೇಹಿತರು ಆಗಿದ್ದರಿಂದ ವಿಶ್ವಾಸದಿಂದ ಅವರೊಂದಿಗೆ ಹೋಗಿದ್ದಳು. ಆದರೆ ಅಲ್ಲಿ ಫಾಲ್ಸಿಗೆ ಹೋದಂಥ ಸಂದರ್ಭದಲ್ಲಿ ಆ 2 ತರುಣಿಯರು ಆ ಯುವಕರೊಂದಿಗೆ ಮೋಜು ಮಸ್ತಿಯಲ್ಲಿ ತೊಡಗಿದ್ದಂಥ ಸಂದರ್ಭದಲ್ಲಿ ಮತ್ತೊಬ್ಬ ಇದ್ದಂಥ ಯುವಕ ಈಕೆಯನ್ನು ಕೈ ಹಿಡಿದು ಎಳೆದು ನೀರಿಗೆ ಬೀಳಿಸುವ ಪ್ರಯತ್ನ ಪಟ್ಟಾಗ ಆಕೆ ಹೆದರಿಕೊಂಡು ಬೊಬ್ಬೆ ಹೊಡೆದಿದ್ದಾಳೆ. ಆಗ ಪಕ್ಕದಲ್ಲೇ ಇದ್ದಂಥ ಯುವಕರು ಅವರನ್ನು ತಡೆದಿದ್ದಾರೆ, ವಿಚಾರಿಸಿದ್ದಾರೆ. ಆಗ 3 ಯುವತಿಯರು ಹಿಂದೂ ಧರ್ಮಕ್ಕೆ ಸೇರಿದವರು ಮತ್ತು ಆ ಯುವಕರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಎನ್ನುವುದಂತೂ ಖಚಿತವಾದ ಹಿನ್ನೆಲೆಯಲ್ಲಿ ಅವರನ್ನು ಅಲ್ಲೇ ತಡೆದು ಬೆಳ್ತಂಗಡಿ ಪೊಲೀಸರಿಗೆ ಮಾಹಿತಿ ನೀಡಿದರು. ಈಗ ಬೆಳ್ತಂಗಡಿ ಪೊಲೀಸರು ಬಂದು ಅವರನ್ನು ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಿದಾಗ ಅವರು ಕೆಲವು ಸಮಯಗಳಿಂದ ಪರಸ್ಪರ ಸಂಬಂಧಿಕರು, ಪರಸ್ಪರ ಪರಿಚಿತರಾಗಿದ್ದರು. ಅವರು ಮೋಜು ಮಸ್ತಿಗಾಗಿಯೇ ದಿಡುಪೆ ಫಾಲ್ಸಿಗೆ ಬಂದದ್ದು ಎನ್ನುವುದು ಖಚಿತವಾಯಿತು. ಆದರೆ ಶಿವಮೊಗ್ಗದ ಮೂಲದ ತರುಣಿಯನ್ನು ಅವರು ಅಲ್ಲಿ ಕೈ ಹಿಡಿದು ಎಳೆದ ಕಾರಣಕ್ಕಾಗಿ, ಆಕೆಯ ಮಾನಭಂಗಕ್ಕೆ ಯತ್ನ ಮಾಡಿದ ಕಾರಣಕ್ಕಾಗಿ ಆಕೆಯ ದೂರಿನ ಅನ್ವಯ 3 ಆರೋಪಿಗಳ ವಿರುದ್ಧ ಮಾನಭಂಗ ಯತ್ನ ಪ್ರಕರಣ ದಾಖಲಿಸಿಕೊಂಡು ಅವರನ್ನು ಬಂಧಿಸಲಾಗಿದೆ. 3
ತರುಣಿಯರ ಮನೆಯವರಿಗೆ ಮಾಹಿತಿ ನೀಡಲಾಗಿದ್ದು ಅವರು ಬಂದು ತರುಣಿಯರನ್ನು ಠಾಣೆಯಿಂದ ಕರೆದುಕೊಂಡು ಹೋಗಿದೆ. ಈ ಭಾಗದಲ್ಲಿ ಇರುವಂತಹ 10 ಹಲವು ಜಲಪಾತಗಳಿವೆ, ಪ್ರೇಕ್ಷಣೀಯ ಸ್ಥಳಗಳಿವೆ. ದಿನನಿತ್ಯ ನೂರಾರು ಪ್ರವಾಸಿಗರು ಆ ಪ್ರದೇಶಕ್ಕೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೂ ಇಂಥ ಘಟನೆಗಳು ಆ ಪರಿಸರಕ್ಕೆ ಒಂದು ಕಪ್ಪು ಚುಕ್ಕೆ ಎನ್ನುವುದಂತೂ ಸತ್ಯ.